ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಯೂಟ್ಯೂಬ್ ಚಾನಲ್ ಏನಾರ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇವತ್ತು ಆಸೆ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡ್ಕೊಂಬರೋಣ ಬನ್ನಿ. ಮೀನಾ ಮತ್ತು ಸೂರ್ಯ ಮಾತಾಡ್ತಿರ್ತಾರೆ. ದಿನಕರ್ ಮಾವನ ನೋಡಿದೆ, ಆದರೆ ರೋಹಿಣಿಯವ್ರು ಕೇಳಿದರೆ ಏನೇನೋ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಸೂರ್ಯ ನನಗೂ ಪೌಡ್ರಮ್ಮನ ಮೇಲೆ ಡೌಟು, ಅವಳು ನೋಡಿದ್ರೆ ಏನೇನೋ ಸುಳ್ಳು ಹೇಳ್ತಿದ್ದಾರೆ ಅಂತೆ. ಈಗ ಏನಾದರೂ ಮಾಡಿ ಹುಡುಕ್ಬೇಕಲ್ಲ ಅಂತ ಹೇಳ್ತಾರೆ. ಅದು ಹೆಂಗ್ರಿ ಹುಡ್ಕೋದು ಅಂದಾಗ ನನ್ನ ಫ್ರೆಂಡ್ಸ್ಗೆ ನಿಂದು ಹೂವಿನ ಅಂಗಡಿ ಕಂಡೋದಾಗ ಗ್ರೂಪಲ್ಲಿ ಹಾಕಿದ್ನಲ್ಲ, ಅದೇ ಥರ ಈಗ ಹಾಕ್ತೀನಿ ಅಂದಾಗ ರೋಹಿಣಿ ಕೇಳಿಸ್ಕೊಂಡು ಫುಲ್ಲು ಶಾಕಲ್ಲಿ ಇರ್ತಾಳೆ. ನಾವು ಅವನು ಬಂದಾಗ ಪಾರ್ಟಿ ಮಾಡಿದ್ವಲ್ಲೇ, ಆ ಫೋಟೋ ಇದೆ, ಅದನ್ನೇ ಗ್ರೂಪಲ್ಲಿ ಹಾಕ್ತೀನಿ, ಇವನು ಎಲ್ಲಾರ ಸಿಕ್ಕಿದ್ರೆ ನನಗೆ ಇಟ್ಕೊಂಬಂದು ಕೊಡಿ ಅಂತ ಹಾಕ್ತೀನಿ ಅಂದಾಗ ರೋಹಿಣಿಯರನ್ನ ಕೇಳಿಸ್ಕೊಂಡು ಅಪ್ಪ ಏನು ಮಾಡ್ತಿದ್ದಾರೆ ಇವ್ರಿಗೇನಾದರೂ ಮಾಡಬೇಕು, ಇವ್ರು ಹುಡುಕ್ತಾಗೆ ಅಂದ್ಕೊಂಡು ಹೋಗ್ತಾಳೆ ಒಳಗಡೆ. ಇನ್ನು ಒಳಗಡೆ ನೋಡಿದ್ರೆ ರಂಗನಾಥ್ ಟೇಬಲ್ ಇಲ್ಲಿ ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ. ನ್ಯೂಸ್ ಪೇಪರಲ್ಲಿ ಏನಿರುತ್ತಪ್ಪ ಅಂದರೆ ವಿಷಯ, ಅತ್ತೆಗೆ ಸಾಯೋಂಗೆ ಮಾತ್ರೆ ಕೊಡಿ ಡಾಕ್ಟ್ರೆ ಅಂತ ವಾಟ್ಸಪ್ಪಲ್ಲಿ ಯಾರೋ ಕೊಟ್ಟಿರೋದನ್ನ, ಅಂದರೆ ಸೊಸೆ ಕೇಳಿರೋದನ್ನ ಓದ್ತಾ ಇರ್ತಾನೆ. ಅಲ್ಲೇ ಶಾಂತಿ ಕೂಡ ಕೂತಿರ್ತಾಳೆ. ಶಾಂತಿಗೆ ಶಾಕ್ ಆಗುತ್ತೆ ನೋಡಿ. ಅಷ್ಟರಲ್ಲಿ ಮೀನಾ ಕಾಫಿ ತೊಗೊಂಬಂತ ಎಲ್ರಿಗೂ ಕೊಡ್ತಾಳೆ. ಆಗ ರಂಗನಾಥ್ ಸೂರ್ಯ ಎಲ್ಲಮ್ಮ ಅಂತ ಕೇಳಿದಾಗ ಸೂರ್ಯ ಹೊರಗಡೆ ಮಾತಾಡ್ತಿದ್ದಾರೆ ಫೋನಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಗೆ ರವಿ ಮತ್ತು ಶ್ರುತಿ ಬರ್ತಾರೆ. ಶ್ರುತಿ ಗಂಡನ ಹೋಗೋ ಬಾರೋ ಅಂತ ಕರೀತಾ ಇರ್ತಾಳೆ. ಅದಕ್ಕೆ ಶಾಂತಿ ಹಂಗೆಲ್ಲ ಕರಿಬಾರ್ದಮ್ಮ ಶ್ರುತಿ ಗಂಡನ ಅಂತ ಹೇಳಿದಾಗ, ಅತ್ತೆ ಆ ಫ್ರೆಂಡಾಗಿದ್ದರೆ ಹೋಗೋ ಬಾರೋ ಅನ್ನೋದು ಕಾಮನ್ನು, ನಾವು ಲವ್ ಮ್ಯಾರೇಜಲ್ಲಿ ಇದೆಲ್ಲ ಕಾಮನ್ ಕಣೆ, ಸುಮ್ಮನೆ ಕುಡಿ ಅಂತ ರಂಗನಾಥ್ ಹೇಳ್ತಾನೆ. ಮತ್ತು ಸೀರಿಯಲಲ್ಲಿ ನಾನು ಡಬ್ ಮಾಡಬೇಕಾದ್ರೆ ಓರಿ ಏನು ಅಂದರೆ ಅಂತ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಗೊತ್ತಾದರೆ ಹೆಂಗಸ್ರಿಗೂ ಅವ್ರೇನು ಹಂಗೆ ಕೊಡ್ತಾರಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರೋಹಿಣಿ ಹೇಗಿದ್ದೀರಾ ಮಾವ ಅಂದ್ಕೊಂಬರ್ತಾಳೆ. ಅದಕ್ಕೆ ಯಾರು ಅಂತ ನೋಡಿದಾಗ ಅತ್ತೆ ಇವಾಗ ತಾನೇ ಮಾತಾಡ್ಸ್ಕೊಂಡು ಹೋದಲ್ಲಮ್ಮ ಅಂತ ರಮೇಶ್ ಹೇಳ್ತಾನೆ. ಅದಕ್ಕೆ ರಂಗನಾಥ್ ಅದಕ್ಕೆ ಇಲ್ಲ ಮಾವ, ಅಯ್ಯೋ ನಿಮ್ಗಲ್ಲ ಮಾವ, ದುಬೈಲಿರೋ ನಮ್ಮ ಮಾವ ಫೋನ್ ಮಾಡಿದ್ದಾರೆ, ಅದಕ್ಕೆ ಯಾಕೆ ಮಾವ ಇಷ್ಟು ದಿನ ಆದರೂ ಫೋನ್ ಮಾಡಿಲ್ಲ ಅಂತ ವೀಡಿಯೋ ಕಾಲಲ್ಲಿ ಮಾತಾಡ್ತಿರ್ತಾರೆ. ಎಲ್ಲರೂ ಬರ್ತಾರೆ. ಏನು ರೀ ನಿಮ್ಮ ಕೇಸ್ ಎಲ್ಲ ರವಿ ಬರ್ತಾನೆ, ಅದಕ್ಕೆ ನಿಮ್ಮದು ಮಾವೊಂದು ಕೇಸ್ ಇದೆ ಅಂದ್ರಲ್ಲ ಅದೆಲ್ಲ ಹೋಯ್ತಾ ಅಂದಾಗ ಅವ್ರದ್ದೆಲ್ಲ ಕ್ಲಿಯರಾಗಿ ಈಗ ಆರಾಮಾಗಿದ್ದಾರೆ ವರ್ಕ್ ಮಾಡ್ಕೊಂಡು ದುಬೈಯಲ್ಲಿ ಅಂತ ಹೇಳಿದಾಗ ಶಾಂತಿ ಕೊಡಿ ನಾನು ಮಾತಾಡ್ತೀನಿ ಅಂತ ಈಸ್ಕೊಂಡು, ನಿಮ್ಮ ಬೀಗರು ಹೆಂಗಿದ್ದಾರೆ, ಅವ್ರ ಮೇಲೆ ಕೇಸ್ ಎಲ್ಲ ಸಾಲ್ವ್ ಆಯ್ತು ಅನ್ನೋದಕ್ಕೆ ಯಾವಾಗಲೂ ಸಾಲ್ವ್ ಆಯ್ತಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಹೀಗೆ ಸೂರ್ಯ ಮನೋಜ ಎಲ್ಲ ಬರ್ತಾರೆ. ಸೂರ್ಯಂಗೆ ಡೌಟ್ ಬರುತ್ತೆ, ಆದರೂ ಬಗ್ಗೆ ನೋಡೋಕೆ ಬರ್ತಾನೆ. ಅವ್ನು ಹಿಂದೆ ಗ್ರಾಫಿಕ್ ಹಾಕ್ಕೊಂಡು ದುಬೈಲಿರೋ ಥರ ಮಾತಾಡ್ತಿದ್ದಾರೆ. ಆಗ ರಂಗನಾಥ್ ಕೊಡಿ ನಾ ಮಾತಾಡ್ತೀನಿ ಅಂತ ಶಾಂತಿ ಹತ್ರ ಈಸ್ಕೊತಾಳೆ. ರಂಗನಾಥ್ ಚೆನ್ನಾಗಿದ್ದೀರಾ ಅಂತ ಎಲ್ಲ ಕೇಳ್ತಾನೆ. ಬೀಗ್ರೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಾನೆ. ದುಬೈ ಮಾವನ ಜೊತೆ ಮಾತಾಡ್ತಾ ಇರ್ತಾರೆ. ಅಲ್ಲಿ ಸೂರ್ಯ ಬಂದು ನಾನು ಸ್ವಲ್ಪ ಮಾತಾಡ್ತೀನಿ ಅಂತ ಇಸ್ಕೊಂಡು, ದುಬೈ ಮಾಮ ನೀವು ಎಲ್ಲಿರೋದು ಅಂತ ಕೇಳಿದಾಗ ದುಬೈಯಲ್ಲಿ ಕಣಪ್ಪ ಅಂದರೆ, ದುಬೈಯಲ್ಲೇ ಯಾವ ಏರಿಯಾ ಎಲ್ಲಿದ್ದೀರಾ ಅಂತ ಕೇಳಿದಾಗ ಅವ್ನಿಗೆ ಹೇಳೋಕ್ಕೆ ಗೊತ್ತಾಗ್ತಿರಲ್ಲ. ಯಾಕೆ ಅಂದಾಗ ನನ್ನ ಫ್ರೆಂಡು ಅಲ್ಲೇ ಕಾರ್ ಓಡಿಸ್ಕೊಂಡಿದ್ದಾನೆ, ಅವನು ನಿಮ್ಮನ್ನ ಬಂದು ಮಾತಾಡ್ಸ್ಕೊಂಡು ಹೋಗ್ತಾನೆ ಅಂತ ಹೇಳಿದಾಗ ಅವನು ಹೇಳ್ತಾರಲ್ಲ. ಅಷ್ಟರಲ್ಲಿ ರೋಹಿಣಿ ಬಂದ್ಬಿಟ್ಟು ಮನೋಜ್ ನಮ್ಮ ಮಾವಂಗೆ ತುಂಬ ಕೆಲಸ ಇದೆ ಈಸ್ಕೊಳ್ಳಿ ಅಂದಾಗ, ಮನೋಜ್ ಅವರೇ ನಾನು ನಿಮ್ಮ ಅಕೌಂಟ್ಗೆ 5,000 ರೂಪಾಯಿ ದುಡ್ಡು, 5 ಲಕ್ಷ ರೂಪಾಯಿ ದುಡ್ಡು ಹಾಕಿರ್ತೀನಿ, ನೀವು ಬಿಸ್ನೆಸ್ಗೆ ತಗೊಳ್ಳಿ, ರೋಹಿಣಿಯವ್ರ ಅಪ್ಪ ಕೊಟ್ಟಿದ್ದು ದುಡ್ಡು ಬಂತ, ಬಿಸ್ನೆಸ್ ಓಪನ್ ಮಾಡಿದ್ರ ಅಂತ ಕೇಳ್ತಾ ಇರ್ತಾರೆ. ಆಗ ಮನೋಜ್ ಹ್ಞೂ ಮಾವ ಅಂದಾಗ ಶಾಂತಿ ಒಳ್ಳೆ ವಿಷಯ ನೋಡಿ, ನಮ್ಮ ಬೀಗರು ಬೇಗ ಬಿಡುಗಡೆ ಆಗಲಿ ಅಂತ ರೋಹಿಣಿ ಹತ್ರ ರಥ ಎಲ್ಲ ಮಾಡಿಸಿದ್ದೀನಿ, ಕಂಕಣ ಕೂಡ ಕಟ್ಸಿದ್ದೀನಿ, ನೋಡಿ ಅಂತ ತೋರಿಸ್ತಾರೆ. ಆಮೇಲೆ ಅಲ್ಲಿಂದ ಎಲ್ಲರೂ ಹೋಗ್ತಾರೆ. ಆಗ ಮೀನಾ ರೂಮ್ ಒಳಗೆ ಹೊಡ್ಬಿಟ್ಟು, ನೋಡ್ರಿ ನನಗೆ ಕನ್ಫ್ಯೂಷನ್ ಆಗ್ತಿತ್ತು ಅವರೇನೋ ಇಲ್ವಾ ಅಂತ, ನಾನು ನೀವು ಹೇಳಿದರೆ ಕೇಳ್ತಾನೆ ಇರಲಿಲ್ಲ, ನೋಡಿ ಇವಾಗ ಅವರೇ ಬೇರೆ ಅಂತ ಹೇಳಿದಾಗ, ಇಲ್ಲ ಕಣೆ ಮೀನಾ, ನನಗೆ ಯಾಕೋ ಡೌಟ್, ಈ ಪೌಡ್ರಮ್ಮ ನಮ್ಮಿಂದ ಏನೋ ಮುಚ್ಚಿರ್ತಿದ್ದಾಳೆ ಅನ್ನೋದೇ ಡೌಟು, ಅವ್ಳ ಜೀವನದಲ್ಲಿ ಏನೋ ದೊಡ್ಡ ರಹಸ್ಯ ಇದೆ, ಆದರೆ ಅದನ್ನ ಯಾರ ಹತ್ರನೂ ಹೇಳ್ತಾ ಇಲ್ಲ ಅಂತ ಹೇಳಿದಾಗ, ಹೌದು ರೀ ನನಗೂ ಅದೇ ಡೌಟು ಅಂದಾದರೆ ಅವಳು ಮುಚ್ಚಾಕೋಕ್ಕೆ ಅವಳು ಏನೋ ಮಾಡ್ತಿದ್ದಾಳೆ ಕಣೆ ಮೀನಾ ಅಂತ ಹೇಳ್ತಾರೆ. ಹೌದು ರೀ ನನಗೂ ಅದೇ ಡೌಟು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಂದ ಮನೋಜ್ ಕೇಳ್ತಾನೆ ರೋಹಿಣಿ ಹತ್ರ, ನಾವು ಬಿಸ್ನೆಸ್ ಓಪನ್ ಮಾಡಿದ್ದು ಛಾಯ ಕೊಟ್ಟಿದ್ದ ದುಡ್ಡಿಂದ ತಾನೇ, ನಿಮ್ಮ ಮಾವ ನೋಡಿದರೆ ನಿಮ್ಮ ಅಪ್ಪ ಕೊಟ್ಟಿದ್ದ ದುಡ್ಡಿಂದ ಅಂತಾರಲ್ಲೇ ಅಂತ ಕೇಳಿದಾಗ ರೋಹಿಣಿ ರೀ ಅದು ಮನೆಯವ್ರಿಗೆ ಡೌಟ್ ಬರಬಾರ್ದು ಅಂತ ನಾನೇ ಹೇಳಿದ್ದು ಅಂತ ಹೇಳ್ತಾಳೆ. ಆಮೇಲೆ ಮತ್ತೆ ನಿಮ್ಮ ಮಾವ ಇಷ್ಟಿನ ಫೋನ್ ಇಲ್ಲ ಏನಿವತ್ತು ಸಡನ್ನಾಗಿ ಮಾಡಿಬಿಟ್ಟಿದ್ದಾರಲ್ಲ ಅಂತ ಕೇಳಿದಾಗ, ನನಗೂ ಗೊತ್ತಿಲ್ಲ ರೀ, ನನಗೆ ನೈಟ್ ಫೋನ್ ಮಾಡಿದ್ರು, ಇವತ್ತು ವೀಡಿಯೋ ಕಾಲ್ ಮಾಡಿದ್ರು ಅಂತ ಹೇಳ್ತಾರೆ. ಹಾಗಾದರೆ ನಿಮ್ಮ ಮಾವ 5 ಲಕ್ಷ ಕೊಡ್ತೀನಿ ಅಂದ್ರಲ್ಲ, ಯಾವಾಗ ಕೊಡ್ತಾರೆ ಅಂತ ಕೇಳಿದಾಗ, ಗೊತ್ತಿಲ್ಲ ರೀ ನನಗೆ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ನಾನು ಪಾರ್ಲರ್ಗೆ ಹೋಗಬೇಕು, ಟೈಮ್ ಆಗುತ್ತೆ ಅಂದ್ಬಿಟ್ಟು. ಆಗ ಪೂಜಾರ್ ಮನೆಗೆ ಹೋಗೋದಾಗ ಹೇಳ್ತಾಳೆ,
ಪೂಜೆಗೆ ಅಪ್ಪ ನಿಮ್ಮ ಮನೆಯಲ್ಲಿ ಲೇ ಬೆಂಕಿ ಕುರಿ ಮಂಜ ಫೋನ್ ಮಾಡಿಲ್ಲ ಅಂದಿದ್ರೆ ಇವತ್ತು ನನ್ನ ಕತೆ ಮುಗೀತಿತ್ತು ಅಂತ ಹೇಳ್ದಾಗ ಯಪ್ಪ ನಿಮ್ಮ ಮನೇಲಿ ಡೈಲಿ ಒಂದೊಂದು ಗೋಳು ಕಣೆ ಯಪ್ಪ ಹೆಂಗಾದ್ರೂ ಇರ್ತೀಯ, ನಾನಾಗಿದ್ರೆ ನೀನು ಬೇಡ ನಿನ್ನ ಸಂಬಂಧನೂ ಬೇಡ ಅಂತ ಬಿಟ್ಟು ಬಂದುಬಿಡ್ತಿದೆ ಅಂತ ಹೇಳ್ದಾಗ ರೋಹಿಣಿ ನಿಂಗೆ ಗೊತ್ತಿಲ್ಲ ಕಣೆ ಒಂಟಿತ್ತು ಅನ್ನೋ ಜೀವನ ಹೆಂಗೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮಂಜ ಬರ್ತಾನೆ. ಅಮ್ಮವ್ರೆ ನೀವು ಯಾಕೆ ಈ ಥರ ನಾಟಕ ಆಡ್ತಾಯಿದ್ದೀರೋ ಅಂತ ನನಗಂತೂ ಗೊತ್ತಿಲ್ಲ, ಆದರೆ ಯಾವತ್ತಿದ್ರೂ ಸಿಕ್ಕಾಕೊಳ್ಳೇಬೇಕು, ಸತ್ಯ ಯಾವತ್ತಿದ್ರೂ ಹೊರಗಡೆ ಬಂದೇ ಬರುತ್ತೆ. ಆದಷ್ಟು ಬೇಗ ಟೈಮ್ ನೋಡಿಕೊಂಡು ಸತ್ಯ ಹೇಳ್ಬಿಡಿ. ನನ್ನಿಂದ ನಿಮ್ಗೇನಾದರೂ ಉಪಯೋಗ ಆಗುತ್ತೆ ಅಂತ ಅನಿಸಿದ್ರೆ ಫೋನ್ ಮಾಡಿ, ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮಂಜ ಕೂಡ ಹೋಗ್ತಾನೆ. ಆಗ ಪೂಜೆ ಹೇಳ್ತಾಳೆ, ಯಾಕೆ ಅವ್ನು ಹೇಳಿದ್ದೆಲ್ಲ ನಿಜ ಅನಿಸ್ತಿದೆ, ಸುಮ್ಮನೆ ಅವ್ರ ಹತ್ರ ಹೇಳ್ಬಿಡಿ ಅಂತ, ನಿಜ ಹೇಳ್ಬಿಡಿ ಅಂದಾಗ ಅವ್ರ ಹತ್ರ ನಿಜ ಹೇಳ್ಬಿಟ್ರೆ ನನಗೆ ಖಾರ ಇವತ್ತೇ ಹರಿತಾರೆ ಅಂತ ಅಂತಾಳೆ. ನೀನು ಯಾವತ್ತು ನಿಜ ಹೇಳಿದ್ರು ಖಾರ ಅರ್ಧೇ ಹರಿತಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನನ್ನ ಪ್ಲೇಸ್ನ ಗಟ್ಟಿ ಮಾಡ್ಕೋಬೇಕು ಕಣೆ ಅಂತ ಹೇಳ್ತಾಳೆ. ಹಂಗಂದ್ರೆ ಏನೇ ಅಂತಾಗ ನಾನು ಮನೋಜ್ ಕಣೆ, ಮನೋಜ್ಗೆ ನಾನು ಇಲ್ದಲೆ ಪ್ರಪಂಚ ಏನು ಇಲ್ವೇ ಇಲ್ವಾ ಅನಿಸ್ಬೇಕು. ನಾನು ಅವ್ನ ಮಗುಗೆ ಪ್ರೆಗ್ನೆಂಟ್ ಆದರೆ ಅವನು ನನ್ನ ಹಳೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಮರ್ತ್ಬಿಟ್ಟು ನನ್ನ ಜೊತೆ ಖುಷಿಯಾಗಿರ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಪೂಜಾ ಸರಿ, ಆಲ್ ದ ಬೆಸ್ಟ್, ಏನೋ ತಾಯಿ ಆಸೆನ ಏನೋ ಒಳ್ಳೇದಾಗಲಿ ಕಣೆ ನಿನಗೆ ಅಷ್ಟೇ ಅಂತ ಹೇಳ್ತಾಳೆ. ಆವಾಗ ರೋಹಿಣಿ ಹೌದು, ಇವಾಗ ನಾನು ಏನೇ ತಪ್ಪು ಮಾಡಿದ್ರು ಅವನು ತಪ್ಪು ಮಾತ್ರ ದೂರ ಮಾಡಬೇಕು, ನನ್ನಲ್ಲ, ನನ್ನ ಫ್ಲ್ಯಾಶ್ ಬ್ಯಾಕ್ ಏನೇ ಇದ್ರು ಅವ್ನು ಸುಮ್ಮನೆ ಇರಬೇಕು, ಫ್ಲ್ಯಾಶ್ ಬ್ಯಾಕ್ ಏನೇ ಇದ್ರು ಸುಮ್ಮನೆ ಇರಬೇಕು ಅಂತ ಹೇಳ್ತಿರ್ತಾಳೆ. ಬೇಗ ಗಟ್ಟಿ ಮಾಡ್ಕೊಳ್ಳೆ ನಿನ್ನ ಸ್ಥಾನನ ಅಂತ ಪ್ರಿಯಾನು ಹೇಳ್ತಿರ್ತಾಳೆ. ಸೊ ಇಲ್ಲಿ ರೋಹಿಣಿ ರವಿ ಶ್ರುತಿ ಇರ್ತಾರೆ. ಶ್ರುತಿ ಡಿಕ್ಕಿ ಹೊಡ್ಬಿಟ್ಟು ಏನಾದ್ರು ಆಪ್ಷನ್ ಇದ್ದಿದ್ರೆ ನೀವು ಫೋನ್ ಒಳಗಡೆನೆ ಹೊರಟೋಗ್ತಿದೆ ಅಲ್ವಾ ಅಂದಾಗ ಆಪ್ಷನ್ ಇದ್ದಿದ್ರೆ ನಿನ್ನ ಫೋನ್ ಒಳಗಡೆ ಕರ್ಕೊಂಡು ಹೋಗ್ತಿದೆ ಅಂತ ಹೇಳ್ತಾಳೆ. ಆವಾಗ ನೋಡು ಇಲ್ಲಿ ವಿಡಿಯೋ ನೋಡು, ಗಂಡ ಹೆಂಡ್ತಿನ 3 ಕಿಲೋಮೀಟರ್ ಎತ್ಕೊಂಡು ನೆಡ್ತಿದ್ದಾನಂತೆ, ನೀನು ಐ ಲವ್ ಯು ಹೇಳಲ್ಲ ಅಂತ ಹೇಳ್ತಿರ್ತಾಳೆ. ಆಯ್ತವ ಇವಾಗೇನು ಎತ್ಕೋಬೇಕಾ ಸರಿ ಅಂದ್ಬಿಟ್ಟು ಸರಿ ಆಯಿತು ಬಿಡು ನೀನು ಎತ್ಕೋತೀನಿ ಅಂದ್ಬಿಟ್ಟು ಎತ್ಕೋತಾನೆ. ಸೊ ಆವಾಗ ಅಲ್ಲಿಗೆ ಹಿಂದಿನ ಸಂಚಿಕೆ ಮುಕ್ತಾಯ ಹೋಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನೆನ್ನೆದೇನೆ ಅಂದರೆ ಸೂರ್ಯನು ಮೀನನ್ನು ಎತ್ಕೋತಾಳೆ. ಅಷ್ಟರಲ್ಲಿ ರೋಹಿಣಿ ಕೂಡ ಅಲ್ಲಿಗೆ ಬರ್ತಾರೆ. ಯಾಕೆ ಇವರಿಬ್ಬರು ನಿಮ್ಮನ್ನ ಎತ್ಕೊಂಡು ಹಿಂಗೆ ಓಡಾಡ್ತಿದ್ದಾರೆ ಅಂದಾಗ ಶ್ರುತಿ ಹೇಳ್ತಾಳೆ, ಪ್ರೇಮ ಅವ್ರ ಲವ್ನ ಪ್ರೂವ್ ಮಾಡ್ಕೋತಿದ್ದಾರೆ ಶ್ರುತಿ ಅವರೇ, ಮನೋಜ್ ಅವರೇ ನೀವು ಎತ್ಕೊಳ್ಳಿ ರೋಹಿಣಿ ಅವ್ರನ್ನ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಮನೋಜು ರೋಹಿಣಿನ ಎತ್ಕೊಂಡು 3 ಜನನು ಎಲ್ಲರೂ ಅಂದರೆ 3 ಪೇರೂ ಎಲ್ಲರನ್ನೂ ಎತ್ಕೊಂಡು ಹಂಗೆ ಸುತ್ತಿಸ್ತಾ ಇರ್ತಾರೆ. ಒಂಥರ ಖುಷಿ ಆಗುತ್ತೆ ನೋಡೋಕ್ಕೆ ಇದನ್ನ.